ಅಪ್ರಾಪ್ತ ಆಟೋ ಓಡಿಸಿ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ಒಂದು ನಡೆದಿದೆ. ಮಾಲೀಕನಿಗೆ 1.41 ಕೋಟಿ ದಂಡವನ್ನು ವಿಧಿಸಲಾಗಿದೆ. ಗಂಗಾವತಿ ಹಿರಿಯ ಸಿವಿಲ್ ನ್ಯಾಯಾಲಯ ಈ ತೀರ್ಪನ್ನು ನೀಡಿರೋದು. ಸೊ ಏನಿದು ಪ್ರಕರಣ, ಏನಾಗಿತ್ತು ಅಂತ ರೀಕಾಲ್ ಮಾಡ್ಕೋಬೇಡೋಣ ಕ್ವಿಕ್ ಆಗಿ. ಅಪ್ರಾಪ್ತ ಬಾಲಕ ಮಹಂತೇಶ ಕುದುರೆಕೋಟೆ ಆಟೋವನ್ನು ಚಲಾಯಿಸಿದ್ದ. ಆಟೋ ಡಿಕ್ಕಿ ಹೊಡೆದು ಪ್ರಾಧ್ಯಾಪಕರೊಬ್ಬರು ಮೃತಪಟ್ಟಿದ್ರು. ಮೃತರ ಪತ್ನಿ ಚೆನ್ನಮ್ಮ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ವಿಚಾರಣೆಯನ್ನು ನಡೆಸಿದಂಥ ನ್ಯಾಯಾಲಯ 1.41 ಕೋಟಿ ಪರಿಹಾರಕ್ಕೆ ಆದೇಶಿಸಿದೆ. ವಾಹನ ಮಾಲೀಕ ವಿಮಾ ಕಂಪನಿ ಪರಿಹಾರವನ್ನು ಭರಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಸೂಚನೆಯನ್ನ ಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಲೈಸೆನ್ಸ್ ಇಲ್ಲದೇನೆ ಅಪ್ರಾಪ್ತರು ಇವರಿಗೆಲ್ಲ ಯಾಕೆ ಗಾಡಿ ಕೊಡಬೇಡಿ ಅಂತ ಹೇಳ್ತಾರೆ ಅಥವಾ ರೂಲ್ಸ್ ಯಾಕೆ ತಂದಿದ್ದಾರೆ ಅಂತ ಅಂದರೆ ಇದೇ ಕಾರಣಕ್ಕಾಗಿ. ಇದರಿಂದ ಯಾರಿಗಾದ್ರೂ ಸಮಸ್ಯೆ ಆಗುತ್ತೆ, ಯಾರ್ದಾದ್ರೂ ಪ್ರಾಣ ಹೋಗುತ್ತೆ, ಯಾರ್ದಾದ್ರೂ ಜೀವ ಹೋಗುತ್ತೆ ಅಂತ ಹೇಳಿದ್ರು ಕೇಳೋದಕ್ಕೆ ರೆಡಿ ಇರಲ್ಲ. ಸೊ ಆ ಕಾರಣಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಸೊ ಇದೀಗ ಫೈನಲಿ ಅವರಿಗೆ ಸಂಬಂಧಪಟ್ಟಂತೆಗೆ ಖಡಕ್ ಆದಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ. ಗಾಡಿ ಓಡಿಸೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಅವ್ರ ವಿರುದ್ಧ ಈಗ ಕ್ರಮ ಆಗೋದ್ರ ಜೊತೆಗೆ ಈಗ ದುಡ್ಡು ಏನು ಹೇಳಿದ್ದಾರೆ ಆ ದುಡ್ಡನ್ನು ಭರಿಸಬೇಕು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಫೈನಲಿ ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ಗಮನಿಸೋದಾದ್ರೆ, ಅಕ್ಷಯ ತೃತೀಯಕ್ಕೆ ಕುಗ್ಗದ ಆಭರಣ ಖರೀದಿ ಉತ್ಸಾಹ. ಇನ್ನೇನು ಅಕ್ಷಯ ತೃತೀಯ ಬಂದೇ ಬಿಟ್ಟು. ಅಕ್ಷಯ ತೃತೀಯ ಅಂತಂದರೆ ನಮ್ಮಲ್ಲಿ ಬಹು ವರ್ಷ ಅಂತ ಅಂದರೆ ಏನು ತುಂಬ ನಮ್ಮ ಹಿರಿಯರೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ರು ಅಂತ ಅಲ್ಲ. ಇತ್ತೀಚೆಗೆ ಒಂದು ಟ್ರೆಂಡ್ ಶುರು ಆಗ್ಬಿಟ್ಟಿತ್ತು. ಅಕ್ಷಯ ತೃತೀಯ ದಿನ ಬಂಗಾರ ಸ್ವಲ್ಪನಾದರೂ ಮನೆಗೆ ತರಲೇಬೇಕು, ಮನೆಗೆ ತಂದರೆ ಬಹಳ ಅಭಿವೃದ್ಧಿ ಆಗತ್ತೆ ಮತ್ತು ಬಂಗಾರ ಜಾಸ್ತಿ ಆಗತ್ತೆ ಅಂತ. ಹಾಗಾಗಿ ಈ ಅಕ್ಷಯ ತೃತೀಯ ದಿನ ಸ್ವಲ್ಪನಾದ್ರೂ ಈ ಬಂಗಾರನ ತರ್ತಾರೆ ಅಂತ ತರಬೇಕು ಅನ್ನೋದೊಂದು ಬೇಡಿಕೆ ಇದೆ. ಈಗ ರೇಟ್ ನೋಡಿದ್ರೆ ಜಾಸ್ತಿ ಆಗಿಬಿಟ್ಟಿದೆ, ಸಿಕ್ಕಾಬಟ್ಟೆ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಏನು ಮಾಡೋದು ಅನ್ನೋದು ಪ್ರಶ್ನೆ. ಕಮ್ಮಿ ಆಗುತ್ತಾ ಅಂತ ಒಂದು ನಿರೀಕ್ಷೆ ಇತ್ತು, ಕಮ್ಮಿ ಆಗಿಲ್ಲ. ಅಕ್ಷಯ ತೃತೀಯಕ್ಕೆ ದಿನಗಣನೆ ಆರಂಭವಾಗಿದ್ದು ಈ ಬಾರಿ ವಜ್ರ ಬೆಳ್ಳಿ ಆಭರಣಗಳಿಗೆ ಹೆಚ್ಚು ಬೇಡಿಕೆ ಸೃಷ್ಟಿಯಾಗಿದೆ. ಈ ವರ್ಷ ಏಪ್ರಿಲ್ 30ರಂದು ಅಕ್ಷಯ ತೃತೀಯ ಇದ್ದು ಗ್ರಾಹಕರು 1 ತಿಂಗಳು ಮೊದಲೇ ಮುಂಗಡ ಬುಕ್ಕಿಂಗ್ ಮಾಡಿ ಆ ದಿನದ ದರಕ್ಕೆ ಆಭರಣಗಳನ್ನು ಮನೆಗೆ ಕೊಂಡೊಯ್ಯಕ್ಕೆ ಮುಂದಾಗಿದ್ದಾರೆ. ಬಂಗಾರದ ಬೆಲೆ ದುಬಾರಿ ಆದರೂ ಖರೀದಿದಾರರಲ್ಲಿ ಉತ್ಸಾಹ ಕುಂದಿಲ್ಲ, ಬದಲಿಗೆ ಮತ್ತಷ್ಟು ಹೆಚ್ಚಾಗಿದೆ. ವಜ್ರದ ಆಭರಣಗಳು ಹೆಚ್ಚು ಆಕರ್ಷಕವಾಗಿದ್ದು ದುಬಾರಿ ಆದರೂ ಗ್ರಾಹಕರು ಖರೀದಿಗೆ ಒಲವನ್ನು ತೋರ್ತಾ ಇದ್ದಾರೆ. 22 ಕ್ಯಾರೆಟ್ಗೆ 9,002 ರೂಪಾಯಿ ಆಗಿದೆ. 24 ಕ್ಯಾರೆಟ್ಗೆ 9,821 ರೂಪಾಯಿ ಆಗಿದೆ. ಸೊ ಇಷ್ಟಾದ್ರೂ ಕೂಡ ಬಂಗಾರ ಖರೀದಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೇವಲ ಬಂಗಾರ ಮಾತ್ರ ಅಲ್ಲ,